ಒಂದು ಹೆಣ್ಮಗಳು ಅಂತಂದ್ರೆ ಆ ಕುಟುಂಬದ ಆಸ್ತಿ, ಒಂದು ಕುಟುಂಬದ ಒಂದು ಆಧಾರ. ಆ ವ್ಯಕ್ತಿ ಹೋಯ್ತಪ್ಪ ಅಂತಂದ್ರೆ ಇಡೀ ಕುಟುಂಬ ಬಿದ್ದು ಹೋಗುವಂಥ ಸಂದರ್ಭಗಳು ಇರ್ತಾವೆ, ಇಡೀ ಕುಟುಂಬಗಳು ದಿವಾಳಿ ಆಗುವಂಥ ಸಂದರ್ಭಗಳು ಇರ್ತಾವೆ. ನಿಜವಾಗಿ ಕುಟುಂಬ ದಿವಾಳಿ ಆಗ್ತಾ ಹೋಯ್ತಪ್ಪ ಅಂದರೆ ಇಡೀ ರಾಷ್ಟ್ರಕ್ಕೆ ಎಫೆಕ್ಟ್ ಆಗುವಂಥ ಪರಿಸ್ಥಿತಿ ಅದ. ಅದಕ್ಕೆ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ ಇನ್ನಷ್ಟು ಎಚ್ಚರಿಕೆ ವಹಿಸಿಕೊಂಡು ಪ್ರತಿ ಈ ಒಂದು ಸರ್ಕಾರಿ ಆಸ್ಪತ್ರೆಗಳ ಕಣ್ಗಾವಲಿನಲ್ಲಿ ಇಡೋದಷ್ಟೇ ಅಲ್ಲ, ಅಲ್ಲಿ ಔಷಧಿಗಳ ಬದಲಾಗಿ ಸಹಿತ ಎಷ್ಟು ಸಾಧ್ಯ ಶೀಘ್ರವಾದಂಥ ಒಂದು ನಿರ್ಧಾರ ತೆಗೆದುಕೊಂಡ ಈಗೇನು ನಡೆದ ಇಲ್ಲಂತಲ್ಲ, ಎನ್ಕ್ವೈರಿ ನಡೆದಿದ್ದಾವೆ, ಮಾಡ್ತಾ ಇದ್ದಾವೆ, ಆದರೂ ಇನ್ನೂ ಹೆಚ್ಚಾಗಬೇಕು ಅನ್ನೋದು. ಯಾಕಪ್ಪ ಅಂತಂದ್ರೆ ಇದರಿಂದಾಗಿ ಸಹಜವಾಗಿ ಒಂದಿಷ್ಟು ಈ ಸಾಯು ಪ್ರಮಾಣ ಇನ್ನಷ್ಟು ಕಡಿಮೆ ಆಗಬೇಕು ಅನ್ನೋದು ಎಲ್ಲರ ಹಂಬಲನ. ಯಾಕಂದ್ರೆ ಯಾರು ಕಳ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಾಗ್ತದೆ ದುಃಖ ಎಷ್ಟಿರ್ತದೆ, ಏನಾಗ್ತದೆ, ಎಂಥದ್ದಾಗ್ತದೆ ಅಂತೇಳಿ. ಹೊರಗಿದ್ದವ್ರಿಗೆ ಗೊತ್ತಾಗೋದಿಲ್ಲ. ಅದು ಹೆಂಗಪ್ಪ ಇದ್ದಂಗೆ ಅಂದ್ರೆ ನಮ್ಗೆ ಅನಿಸ್ತಿರ್ತದೆ ನದಿ ಹರಿದು ಹೋಗ್ತಾ ಇದೆಯಪ್ಪ ಅಂತೇಳಿ. ಅದು ನದಿ ಸೆಳವು ಏನಿರ್ತದೆ ಅನ್ನೋದು ನದಿ ಸೆಳವಿನಾಗ ಸಿಕ್ಕವ್ರಿಗೆ ಮಾತ್ರ ಗೊತ್ತಾಗ್ತಿರ್ತದೆ. ಹಂಗೆ ಪ್ರತಿಯೊಂದು ಕುಟುಂಬದ ಒಂದು ಆಧಾರ ಸ್ತಂಭ ಈ ಹೆಣ್ಮಕ್ಕಳು. ಆ ಹೆಣ್ಮಕ್ಳಿಂದ ಒಂದು ಹೊರತು ಬಿದ್ದಾಗ ಸಹಜವಾಗಿ ಯಾರಿಗಾದರೂ ಗಾಬರಿ ಆಗೋ ಸಹಜದ. ಆ ದಿಸೆಯಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಈ ವಿಜೇಂದ್ರ ಅವರು ಒಂದು ಪ್ರತಿಭಟನೆ ಮಾಡಿ ಇದು ಈ ಸದ್ಯ ಎನ್ಕ್ವೈರಿ ಆಗೋದಷ್ಟೆಲ್ಲ ಶಿಕ್ಷಣ ಆಗಬೇಕು ಮತ್ತು ಸ್ವತಃ ಈ ಒಂದು ದಿನೇಶ್ ಗುಂಡೂರವ್ರನ್ನ ನೀವು ವಜಾ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಮಗು ಹುಟ್ಟುವ ಸಂಭ್ರಮದಲ್ಲಿ ಇರಬೇಕಾದ ಕುಟುಂಬಗಳು ಕಣ್ಣೀರು ಹಾಕುತ್ತವೆ. ಬಳಕೆಗೆ ಯೋಗ್ಯವಲ್ಲದ ಔಷಧ ಬಳಸುತ್ತಿರುವ ಸರ್ಕಾರದ ಕ್ರಮ ಖಂಡನೀಯ ಅಂತೇಳಿ ಶಶಿಕಲಾ ಜೊಲ್ಲೆ ಅವರು, ನಮ್ಮ ಬೆಳಗಾವಿಯವರು, ಇಲ್ಲೇ ನಿಪ್ಪಾಣಿ ಇವರಿದ್ದಂಥವ್ರು ಮಾಜಿ ಶಾಸಕಿ, ಮಾಜಿ ನಮ್ಮ ಇವರು ಏನಪ್ಪ ಅಂತ ಸಚಿವೆ, ಸಮಾಜ ಕಲ್ಯಾಣ ಇಲಾಖೆದು ಅಂಥವ್ರು ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಇದು ಕಣ್ಣೀರು ಹಾಕಬೇಕಂತ ಪ್ರಸಂಗ ನಿರ್ಮಾಣ ಆಗಿದೆ, ನಿಲ್ಲಿಸಬೇಕ್ರಿ ಅಂತ ಅವ್ರು ಕೇಳ್ಕೊಂಡ್ರು. ಇನ್ನೊಬ್ಬರು ನಮ್ಮ ಶ್ರೀ ಮಂಜುಳಾ ಅವರು, ಅಧ್ಯಕ್ಷ BJP ರಾಜ್ಯ ಮಹಿಳಾ ಮೋರ್ಚಾದ್ದು, ರಾಜ್ಯದಲ್ಲಿ ಬಾಣಂತಿಯರು ಮತ್ತು ಶಿಶುಗಳ ಸಾವಿಗೆ ಬೆಲೆ ಇಲ್ಲದಂತಾಗಿದೆ. ಹಾಗಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಆರಂಭಿಸಿದ್ದೇವೆ. ದುಷ್ಟ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕಾಂಗ್ರೆಸ್. ಇದು ಅವರ ಅಭಿಪ್ರಾಯ, ತಪ್ಪಂತಲ್ಲ, ಅವ್ರಿಗೆ ದುಷ್ಟ ಅಂತ ಅನಿಸಿದ ಇರಲಿ. ಆದರೆ ಇದನ್ನು ಕೇಳಿದಂಥ ಕಾಂಗ್ರೆಸ್ಗೆ ಅದಕ್ಕೆ ಉತ್ತರ ಕೊಡ್ಬೋದಿಲ್ಲ ಅಂತ ಕೊಡೋದು ಆರೋಪ ಪ್ರತ್ಯಾರೋಪ ಇವು ಸಾಮಾನ್ಯ. ಆದರೆ ಈ ಸಾಮಾನ್ಯ ಅಂತೇಳಿ ಈ ಸಾವುಗಳ ಬಗ್ಗೆ ನಾವು ಅಲಕ್ಷ್ಯತನ ಮಾಡೋದಾಗಲಿ ನಿರ್ಲಕ್ಷ್ಯತನ ಮಾಡೋದಾಗಲಿ ಎರಡೂ ತಪ್ಪಲ್ಲ. ಅದಕ್ಕಾಗಿ ಈ ಒಂದು ವಿಜೇಂದ್ರವರ ಈ ಒಂದು ಪ್ರತಿಭಟನೆಗೆ ಯಾರಾದರೂ ಮಾನವೀಯ ವ್ಯಕ್ತಿತ್ವದಂಥವರು ಅದಕ್ಕೆ ಸಪೋರ್ಟ್ ಮಾಡೋದು ಅನಿವಾರ್ಯ ಅನ್ನೋದು ಅಷ್ಟೇ ಇಲ್ಲೇ ನೆನ್ಪಿಡಬೇಕಾಯ್ತು. ಅದರರ್ಥ ಅವ್ರು ರಾಜಕೀಯ ಮಾಡಲಿಕ್ಕಿರ್ತಾರ, ನಮ್ಮ ಲಾಭಕ್ಕಾಗಿ ಮಾಡಲಿಕ್ಕಿರ್ತಾರೆ, ಟೀಕೆ ನಡುವೇನ. ಯಾಕೆ ಟೀಕೆ ಇರೋದಂಥ ರಾಜಕೀಯ ಇಲ್ಲ ಇರ್ಬೋದಿಲ್ಲ ಅಂತಲ್ಲ. ಆದರೆ ಈ ಸಂದರ್ಭದಲ್ಲಿ ಹೆಣ್ಮಕ್ಳ ಜೀವ, ಮಕ್ಕಳ ಜೀವಗಳು ಅಷ್ಟೇ ಮಹತ್ವದಿದ್ದಾವೆ. ಆ ದಿಶೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮತ್ತು ದಿನೇಶ್